ಸೊ ಮಕ್ಕಳೇ, ಫುಲ್ ಗುಡ್ ನ್ಯೂಸು. ಕೆ ಅವರು ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಎಕ್ಸಾಮ್ 1, ಎಕ್ಸಾಮ್ 2 ಇದರಲ್ಲಿ ಯಾವ್ದು ಸಬ್ಜೆಕ್ಟಲ್ಲಿ ಯಾವ್ದು ಜಾಸ್ತಿ ಬಂದಿರುತ್ತೆ ಅದೇ ಕನ್ಸಿಡರ್ ಆಗುತ್ತೆ KCT ರ್ಯಾಂಕ್ಗೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಇದೆರಡೂ ಆಗಿ ಎಕ್ಸಾಮ್ 1, ಎಕ್ಸಾಮ್ 2 ರಿಸಲ್ಟ್ ಎರಡೂ ಬಂದ ಮೇಲೆನೆ KCT ಕೌನ್ಸಿಲಿಂಗ್ ಆಗೋದು. ಸೊ ಇದನ್ನು ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ KE ಅವರು ಅವ್ರ ಟ್ವಿಟರಲ್ಲಿ. ಸೊ ಏನೇನು ತಿರ್ಗಾ ಕ್ವಿಕ್ ಆಗಿ ಹೇಳಿದ್ರೆ, ಎಕ್ಸಾಮ್ 1, ಎಕ್ಸಾಮ್ 2 ಇದರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಅದೇ KCT ರ್ಯಾಂಕ್ ಕನ್ಸಿಡರ್ ಆಗುತ್ತೆ. ಅಂಡ್ ಇದೆರಡೂ ಆದ್ಮೇಲೆ ರಿಸಲ್ಟ್ ಬಂದಾದ್ಮೇಲೆ KCT ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋದು. ಇದೆರಡು ಇನ್ಫಾರ್ಮೇಶನ್ ಕ್ಲಾರಿಫೈ ಮಾಡಿದ್ದಾರೆ. ಅಂಡ್ ಇದು ಬರೀ ಸ್ಟೇಟ್ ಬೋರ್ಡ್ ಅವ್ರಿಗೆ ಮಾತ್ರ ಅಪ್ಲಿಕಬಲ್ ಅಂತಾನು ಹೇಳಿದ್ದಾರೆ. ಸೊ ಇದು ನಿನ್ನೆನೆ ನನ್ನ ಟೀಮ್ನ KE ಟೀಮ್ನ ಮೀಟ್ ಮಾಡಿದಾಗೂ ನನ್ಗೆ ಹೇಳಿದ್ರು. ನಾನು ನಿನ್ನೆನೆ ತಲುಪಿಸಿದ್ದೆ ಈ ವಿಷಯನ. ಇವತ್ತು ಕಂಪ್ಲೀಟ್ ಆಗಿ ನಾನು ಅವ್ರ ಟೀಮ್ ಅವ್ರ ಹತ್ರನೇ ಫೋನ್ ನಲ್ಲಿ ಮಾತಾಡಿ ತುಂಬಾ ಸತಿ ರಿಕ್ವೆಸ್ಟ್ ಮಾಡಿ ಅನೌನ್ಸ್ ಮಾಡಿ ಸರ್ ಅಫಿಷಿಯಲ್ ಆಗಿ ಅಂತ. ಸೊ ಅಫಿಷಿಯಲ್ ಆಗಿ ಅವ್ರು ಅನೌನ್ಸ್ ಮಾಡಿದ್ದಾರೆ. ಸೊ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಸ್, ನಿಮಗೆ ಕ್ಯೂರಿಯಾಸಿಟಿ ಇರಬೇಕು ಇದು ಕರೆಕ್ಟೋ ಇಲ್ವೋ ಅಂತ. ಎಷ್ಟೊಂದು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಹೇಳ್ತಾ ಇದ್ರು ಸರ್ ಇದು ಅಫಿಷಿಯಲಿ ಬಂದಿಲ್ಲ ಅಂತ. ಸೊ ನಿಮಗೆ ಬಂದಿದೆ ಈಗ. ಹ್ಯಾಪಿ ನ್ಯೂಸ್ ಎಲ್ರಿಗೂ. ಕೆಮಿಸ್ಟ್ರಿ ಯಾರ್ಯಾರು ಕಮ್ಮಿ ಬಂದಿದೆ ಅಥವಾ ಯಾವುದೇ ಸಬ್ಜೆಕ್ಟ್ ಕಮ್ಮಿ ಬಂದಿದ್ರು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಲಾಸ್ಟ್ ಡೇಟ್ 17th. ಇಂಪ್ರೂವ್ಮೆಂಟ್ ಆದ್ರೆ ನಿಮ್ದು ರ್ಯಾಂಕು ಇಂಪ್ರೂವ್ ಆಗುತ್ತೆ.